ಆದ್ದರಿಂದ ಸರ್ಕಾರವು ಕೂಡಲೇ ಎಚ್ಚೆತ್ತುಕೊಂಡು ಗಣಿತದಾರರಿಗೆ ನಿರ್ದೇಶನ ನೀಡಬೇಕು ಮತ್ತು ಕೊರಮಾಪುರ್ಚ ಸಮುದಾಯಕ್ಕೆ ರಾಜ್ಯದಲ್ಲಿ ನಮ್ಮದೇ ಆದಂಥ ಒಂದು 15 ಲಕ್ಷ ಜನಸಂಖ್ಯೆ ಮೀರಿದ್ದಾರೆ. ಆದ್ದರಿಂದ ನಮ್ಮ ಕೊರಮಾಪುರ್ಚ ನಿಗಮ ಪ್ರತ್ಯೇಕವಾಗಿ ಆಗಬೇಕು ಅಂತ ಸರ್ಕಾರಕ್ಕೆ ತಮ್ಮಗಳ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನಾನು ಈ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅಧ್ಯಕ್ಷರಾದಂಥ ಎಚ್ ಟಿ ಜಯಣ್ಣನವರು ಈಗ ಮಾತನಾಡ್ತಾ ಇದ್ದಾರೆ. ಮೀಡಿಯಾ ಮಿತ್ರರಿಗೂ ಹಾಗೂ ಎಲ್ಲ ನಮ್ಮ ಪತ್ರಿಕೆಗಳು ಎಲ್ಲ ಮೀಡಿಯಾದವರಿಗೂ ನಮ್ಮ ಧನ್ಯವಾದಗಳು. ಈಗ ನಾವು ಸ್ಪೀಕ್ ಮಾಡ್ತಾ ಇರೋದು ಏನಪ್ಪ ಅಂದರೆ, ಈಗ ನಮ್ಮ ಕೊರಮಾಪುರ್ಚ ಜನಾಂಗನ ಈ ಎಡಗೈ ಬಲಗೈ ಎನ್ನುವರು ಅವರು ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ, ಆದಿ ಆಂಧ್ರ ಇದನ್ನು ಹೊಡ್ಕೊಂಡು ಅದರ ಮೂಲಕ್ಕೆ ಕೊರಮಾಪುರ್ಚ ಅಂತ ಆಗ್ತಾ ಇದ್ದಾರೆ. ಅದು ಏನು ಅಂದರೆ, ಇವರು ಈ ಆದಿ ದ್ರಾವಿಡ ಆದಿ ಇದರಲ್ಲಿ ಅದರ ಉಪಜಾತಿಗಳಿಗೆ ಸೇರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕೇಳ್ತಾ ಇರೋದು, ನಮಗೆ ಅದು ಬೇಡ, ನಮ್ಮದೇ ಆದಂಥ 54-53 ಜಾತಿ ಇದು ಸಂಖ್ಯೆಯಲ್ಲಿ ನಮ್ಮ ಕ್ಯಾಸ್ಟ್ ಬರುತ್ತೆ. ಅದನ್ನು ನಾವು ಅದನ್ನೇ ಸಪ್ರೇಟಾಗಿ ನಮ್ಮದೇ ಜನಾಂಗದ ಒಂದು ಮೆನ್ಷನ್ ಮಾಡಿ ಅಂತೇಳಿ ನಾವು ನಾಗಮೋಹನ್ ದಾಸ್ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಲೆಟ್ರು ಕೊಟ್ಟಿದ್ದೀವಿ. ಈಗ ಎಲ್ಲ ಕಡೆಯೂ ಆಮೇಲೆ ಇವಾಗ ಜನಗಣತಿ ಬಿಟ್ಟಿರೋರಿಗೆ ಪಾಪ ಅಲ್ಲಿ ಮಾಹಿತಿನೇ ನಮಗೆ ಗೊತ್ತಿಲ್ಲ. ಜಾತಿ ಯಾವುದು ಅನ್ನೋದು ನಾವೇನು ಹೇಳ್ತಾರೆ, ಹಳ್ಳಿಗಳಲ್ಲಿ ಹೋಗಿ ಎಡಗೈಯ ಬಲಗೈಯ ಅಂತ ಹೇಳ್ತಾರೆ. ಅವ್ರಿಗೆ ನಮ್ಮ ಜನಾಂಗಕ್ಕೆ ಜಾತಿಯಲ್ಲಿ ಎಷ್ಟು ಕ್ಯಾಸ್ಟ್ ನಮ್ಮ ಜನಕ್ಕೆ ಗೊತ್ತಿಲ್ಲ. ಅವ್ರೇನು ಹೇಳ್ತಾರೆ, ಬಲಗೈ ಇದ್ರೆ ಮೇಲ್ಜಾತಿ, ಎಡಗೈ ಇದ್ರೆ ಕೆಳಜಾತಿ. ಎಲ್ಲರೂ ಏನು ಹೇಳ್ತಾರೆ, ಬಲಗೈ ಇರ್ತಾರೆ. ಹಾಗಾಗಿ ನಮಗೆ ನಾವು ಆ ಥರ ಇಲ್ಲ, ಹೊಲಿಗೆಯನ್ನು ಸೇರಿಸಬೇಕು ಅಂತೇನಿಲ್ಲ. ನಮ್ಮದೇ ಆದಂಥ ಕೊರಮಾಪುರ್ಚದಲ್ಲಿ 53-54 ಇದೆ. 53-54 ಪ್ರಕಾರವಾಗಿ ಕೊರಮಾಪುರ್ಚ ಅಂತ ನಮ್ಮದೇ ಆದ ಅಸ್ಮಿತೆ ಆದ್ಯತೆ ಇದೆ ಸರ್. ಅದಕ್ಕೆ ಅದೇ ಸ್ಥಾನಮಾನ ಇದೆ. ಅದನ್ನ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಯಾವುದೋ ಬೇರೆ ಒಂದು ಗುಂಪಿನಲ್ಲಿ ನಮ್ಮನ್ನು ಸೇರಿಸಿ ನಮ್ಮನ್ನು ಇನ್ನೂ ತುಳಿತಕ್ಕೊಳಗಾಗೋದು ಬೇಡ ಅಂತ ಕೇಳ್ತಾರೆ. ಆ ಥರ ನಾವು ಕೇಳ್ತಾ ಇರೋದು, ನಮ್ಮದೇ ಆದಂಥ ಇದು ಮಾಡಿ. ಹಾಗಾಗಿ ಈಗ ಜನಗಣತಿ ಬಿಟ್ಟಿದ್ದಾರೆ ಟೀಚರ್ಸ್ನ. ಆ ಟೀಚರ್ಸ್ಗೆ ಸರಿಯಾದಂಥ ಮಾಹಿತಿ ಇಲ್ಲ, ಸರಿಯಾದ ಅವರಿಗೆ ಟ್ರೈನಿಂಗ್ ಕೊಟ್ಟಿಲ್ಲ. ಅದನ್ನು ನಾವು ಒಂದು ಕಂಪ್ಲೇಂಟು ಮಾಡಿದ್ದೀವಿ. ಈ ಥರ ಇದೆ. ಆಮೇಲೆ ಅವ್ರೇನು ಮಾಡ್ತಾರೆ ಅಂದರೆ, ಅವ್ರಿಗೆ ಆಪ್ರೇಟ್ ಮಾಡೋಕ್ಕೆ ಬಂದವರು ಒಂದು ಹುಡುಗನ ಕರ್ಕೊಂಡು ಬರ್ತಾರೆ ಜೊತೆ, ಒಂದು ಹುಡುಗನ. ಅವ್ರ ಕಡೆಯಿಂದ ಅವರು ಮೊಬೈಲ್ ಆಪ್ರೇಟ್ ಮಾಡ್ತಾರೆ. ಆಮೇಲೆ ಸರ್ವರ್ ಸಿಗ್ತಾ ಇಲ್ಲ, ಅಲ್ಲಿ ನೆಟ್ವರ್ಕ್ ಸಿಕ್ಕಲ್ಲ. ಅದು ಪ್ರಾಬ್ಲಮ್ ಆಗಿ ನಿನ್ನೆ ಪೇಪರಲ್ಲಿ ಇವರು ಕೂಡ ಹೇಳಿದ್ದಾರೆ, ಆಯಕ್ಕೆ ಅದು ಸರಿಯಾಗಿ ನಮಗೆ ವರ್ಕ್ ಆಗ್ತಾ ಇಲ್ಲ. ಹಾಗಾಗಿ ಇನ್ನೊಂದ್ಸರಿ ಟ್ರೈನಿಂಗ್ ಕೊಡ್ತೀವಿ ನಾವು ಅಂತರು ಅವರು ನಿನ್ನೆ ಪೇಪರ್ ಪ್ರಜಾವಾಣಿಯಲ್ಲಿ ಹಾಕಿದ್ದಾರೆ. ಹಾಗಾಗಿ ನಮ್ಮದು ಕೇಳ್ತಾ ಇರೋದು ಅಷ್ಟೇ, ನಮ್ಮದೇ ಆದಂಥ ಇವಾಗ ಜನಸಂಖ್ಯೆ ಇದೆ, 15 ಲಕ್ಷ ಜನಸಂಖ್ಯೆಗಿಂತ ಹೆಚ್ಚಿದ್ದೀವಿ ನಾವು. ಹಾಗಾಗಿ ನಮ್ಮದೇ ಆದಂಥ ಒಂದು ಇದನ್ನು ಕೊಡಿ. 53-54 ನಮ್ಮ ಕ್ಯಾಸ್ಟ್ ಬರುತ್ತೆ. ಆ ಕ್ಯಾಸ್ಟನ್ನು ಸಪ್ರೇಟಾಗಿ ಮೆನ್ಷನ್ ಮಾಡಿ ನಮ್ಮ ಜನಸಂಖ್ಯೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಆಮೇಲೆ ನಮ್ಮ ಜನಸಂಖ್ಯೆಗೆ ಎಲ್ಲೂ ನಮ್ಮದಾದಂಥ ಒಂದು ವೈಯಕ್ತಿಕವಾಗಿ ಕಾರಣ ನಮ್ಮ ಸರ್ಕಾರಕ್ಕೂ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಮ್ಮದೇ ಆದಂಥ ಕೊರಮಾಪುರ್ಚ ನಿಗಮ ಮಂಡಳಿ ಬೇಕು. ಆಮೇಲೆ ನಮ್ಮ ಕಾರ್ಯದರ್ಶಿ ನೂಲೆ ಚೆನ್ನಯ್ಯವರು, ಬಸವಣ್ಣನವರ ಆಯ್ವಾಯಿಗಳು, ಅವರು ಒಬ್ಬರು ಇದರಲ್ಲಿ ಸಮಕಾಲೀನವರು, ಅನುಭವ ಮಟ್ಟದಲ್ಲಿ ಅವರು ಒಬ್ಬರು ಇದ್ದವರು. ಹಾಗಾಗಿ ಅವರದೇ ಆದಂಥ ಒಂದು ನಮಗೆ ನಿಗಮ ಮಂಡಳಿ ಕೊಡಿ. ಆಮೇಲೆ ನಮ್ಮ ಮಠಕ್ಕೆ ಒಂದು ಜಾಗ ಕೊಡಿ ಅಂತಲೂ ಕೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾರು ನಮಗೆ ಇದು ಮಾಡಿಲ್ಲ. ದಯಮಾಡಿ ಇನ್ನಾದರೂ ನಮ್ಮ ಮಾಧ್ಯಮದವರ ಮೂಲಕ ಸರ್ಕಾರ ತಲುಪಲಿ ಅನ್ನೋದು ನಮ್ಮದು ಒಂದು ಇದಾಗಿದೆ. ಆಮೇಲೆ